ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಹಾಮಂಡಳ ನಿಯಮಿತಕ್ಕೆ ನೂತನ ಅಧ್ಯಕ್ಷರಾಗಿ ಕೆ. ಸಂತೋಷ್ ಕುಮಾರ್ ರವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಸಂತೋಷ್ ಕುಮಾರ್ ರವರನ್ನು ಸನ್ಮಾನಿಸಿ ಶುಭಾಶಯವನ್ನ ಕೋರಿದರು. ಎಲ್ಲರಿಗೂ ಸಂಕ್ರಾಂತಿ ಮತ್ತು ಹೊಸ ವರ್ಷದ ಶುಭಾಶಯಗಳು. ಕರ್ನಾಟಕ ರಾಜ್ಯ ಕೈಗಾರಿಕೆ ಸರಬರಾಜು ಮತ್ತು ಮಾರಾಟ ಮಹಾಮಂಡಳಿಯ ನೂತನ ಅಧ್ಯಕ್ಷನಾಗಿ ಇವತ್ತು ನನ್ನ ಎಲ್ಲ ಸದಸ್ಯ ಮಿತ್ರರು ನನ್ನ ಈ ಹುದ್ದೆಗೆ ಅಲಂಕರಿಸಿದ್ದಾರೆ. ಸರ್ವಾನುಮತದಿಂದ ನನ್ನ ಆಯ್ಕೆ ಮಾಡಿ ಇಲ್ಲಿ ಕೂರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನನಗೆ ಅಭಿನಂದನೆ ತಿಳಿಸ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಇಲ್ಲ, ನಾವು ನಮ್ಮ ಹಿರಿಯ ಸದಸ್ಯರು, ನಾನು ಈ ಸತ ಅವ್ರಿಗೆ ನಾನು ಮೊದಲನೇ ಸತ ಬಂದ್ರು ನನ್ನಲ್ಲಿರೋ ಒಂದು ಆಸಕ್ತಿ ಮತ್ತು ಆ ದೇವದಾಸಿಗಳನ್ನ ಅವ್ರಿಗೆ ತಿಳಿಸ್ತಾ ಇದ್ದಾಗ ಅವರು ತುಂಬಾ ಖುಷಿಪಟ್ಟು ನನಗೆ ವಯಸ್ಸಿನ ಅಂತರದಲ್ಲೂ ಸಹ ಅವರು ಅದನ್ನ ಮರೆಮಾಚಿ, ನೀನು ಹುಡುಗ ಆದ್ರೂ ಪರವಾಗಿಲ್ಲ, ನಿನ್ನಲ್ಲಿ ಅಭಿವೃದ್ಧಿ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾ ಅವರು ನನ್ನ ಈ ಸ್ಥಾನಕ್ಕೆ ಕೂರಿಸಿದ್ರೆ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಈ ಒಂದು ಸಂಸ್ಥೆನ ನಾನು ಉನ್ನತ ಮಟ್ಟಕ್ಕೆ ತಗೊಂಡೋಗೋದಕ್ಕೋಸ್ಕರನೇ ನಾನು ಈ ಸಂಸ್ಥೆಗೆ ಬಂದಿದ್ದೀನಿ. ಹಂಗಾಗಿ ಅವರೆಲ್ಲರೂ ಸಹ, ನನ್ನೊಬ್ಬನಿಂದನೂ ಏನು ಸಾಧ್ಯ ಇಲ್ಲ, ಅವರೆಲ್ಲರೂ ಸಹ ಸಹಕಾರ ಕೊಡ್ತೀನಿ ಅನ್ನೋ ಒಂದು ಭರವಸೆ ಮೇಲೆ ಈ ಸಂಸ್ಥೆನ ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗ್ತೀವಿ. ಈ ಒಂದು ಗೆಲುವು ಅನಿರೀಕ್ಷಿತನೇ ನಿರೀಕ್ಷಿತವಾಗಿ ಬಂತ ಇಲ್ಲ, ಅನಿರೀಕ್ಷಿತ ಏನಿಲ್ಲ. ಎಲ್ಲರೂ ಅದು ಶ್ರಮನೂ ಇತ್ತು. ಎಲ್ಲರನ್ನು ಕನ್ವಿನ್ಸ್ ಮಾಡಿ ಅವರು ಎಲ್ಲರೂ ಒಂದು ಕೆಲವರು ತ್ಯಾಗದ ಪ್ರತಿಫಲ ನನಗೆ ಸಿಕ್ಕಿದೆ. ಒಟ್ಟಾರೆ ಎಲ್ಲ ಇವರ ಸದಸ್ಯರಿಗೆ ಏನ್ ಹೇಳ್ತಾರೆ? ಕಡೆದಾಗ ಒಂದು ಧನ್ಯವಾದಗಳು. ಎಲ್ಲರೂ ಸಹ ಕಡೆದಾಗಿ ಅವ್ರಿಗೆ ಧನ್ಯವಾದಗಳು. ಮತ್ತೆ ಅವರು ಸಹ ಕೊನೆವರೆಗೂ ನನ್ನ ಕೈ ಜೋಡಿಸ್ಲಿ ಅಂತ ಕೇಳ್ತೀವಿ, ಕೈ ಜೋಡಿಸ್ತಾರೆ ಅಂತ ಹೇಳ್ತೀವಿ. ಪರಿಚಯ ಮಾಡಿ ಸರ್, ಒಂದು ನಿಮಿಷ. ಕೆ. ಸಂತೋಷ್ ಕುಮಾರ್, ಪುರಸಭೆ ಮಾಜಿ ಆಗೈತಲ್ಲ ಈಗ, ಪುರಸಭೆ ಸದಸ್ಯರು, KR-ಪೇಟೆ ಸರ್. ಇವತ್ತು ಏನು ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಹಾಮಂಡಳ ನಿಯಮಿತದಿಂದ ಇವತ್ತು ನೂತನ ಅಧ್ಯಕ್ಷರಾಗಿ ನಮ್ಮ ಕೆ. ಸಂತೋಷ್ ಕುಮಾರ್ ಅವರು ಇವತ್ತು ಎಲ್ಲಾರನ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ಮೊದಲನೇದಾಗಿ ನಮ್ಮ KR-ಪೇಟೆ ಹಾಗೂ ಮಂಡ್ಯ ಜಿಲ್ಲಾ ವತಿಯಿಂದ ಇವರಿಗೆ ಶುಭ ಕೋರ್ತೇವೆ. ಹಾಗೂ ಇವತ್ತೇನು ಅಪಾರವಾಗಿ ಬಂದಿರುವ ಅವರ ಸ್ನೇಹಿತ ವರ್ಗದವರು ಎಲ್ಲರೂ ಹೇಳ್ತಾ ಇರೋದೇನಂತಂದ್ರೆ, ಅವರು KR-ಪೇಟೆಲ್ಲೂ ಅಷ್ಟೇ ಪುರಸಭೆ ಅಂತಂತ ಬಂದಾಗ ಪುರಸಭೆಯಲ್ಲಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಂತಲೇ ಫಸ್ಟ್ ಕೈ ಇಡ್ತಾ ಇದ್ರು. ಅದೇ ರೀತಿ ಇವತ್ತು ಏನು ಈ ಮಾರಾಟ ಮಹಾಮಂಡಲದಲ್ಲಿ ರಾಜ್ಯ ಖಾತೆನೂ ಇವತ್ತು ತಗೊಂಡಿರೋದ್ರಿಂದ ಮುಂದೆ ಎಲ್ಲಾ ನಿರ್ದೇಶಕಗಳನ್ನ ಒಗ್ಗೂಡಿಸ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಮೂಲಕ ಶುಭ ಹಾರೈಸ್ತಾ ಇದ್ದೀವಿ. ದಯಾನಂದ್ ನಾರಾಯಣಗೌಡರು, ಮಾಜಿ ಸಚಿವರು, ಅವರ ಆಪ್ತ ಸಹಾಯಕ.